ಹರೇ ಕೃಷ್ಣ. ಜೀವನಕ್ಕಾಗಿ ಗೀತೆ ಭಗವದ್ಗೀತೆ ಅಧ್ಯಯನಕ್ಕೆ ಸ್ವಾಗತ. ಇಂದು ನಾವು 7ನೇ ಅಧ್ಯಾಯ 25-26 ಶ್ಲೋಕಗಳನ್ನು ನೋಡೋಣ. ಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ಲೋಕ 25. ನಾಹಂ ಪ್ರಕಾಶ ಸರ್ವಸ್ಯ ಯೋಗಮಾಯಾ ಸಮಾವೃತಃ ಮೂಢೋಯಂ ನಾಭಿಜಾನಾತಿ ಲೋಕೋ ಮಾಮಜಮವ್ಯಯಂ. ಅನುವಾದ: ಮೂಢರಿಗೆ, ಬುದ್ಧಿಹೀನರಿಗೆ ನಾನು ಎಂದೂ ಕಾಣಿಸಿಕೊಳ್ಳುವುದಿಲ್ಲ. ಅವರ ಮಟ್ಟಿಗೆ ನಾನು ಅಂತರಂಗ ಶಕ್ತಿಯಿಂದ ಆವೃತನಾಗಿದ್ದೇನೆ. ಆದುದರಿಂದ ನನಗೆ ಹುಟ್ಟು ಇಲ್ಲ, ನಾನು ಅವ್ಯಯನು ಎಂದು ಅವರು ತಿಳಿಯರು. ಇಲ್ಲಿ ಏನು ಹೇಳ್ತಾ ಇದ್ದಾನಪ್ಪ ಕೃಷ್ಣ ಅಂತ ಹೇಳಿದ್ರೆ, ನನ್ನ ಶಕ್ತಿ ಮೂಢರಿಗೆ ಅರ್ಥ ಆಗೋದಿಲ್ಲಪ್ಪ, ನನಗೆ ಹುಟ್ಟಿಲ್ಲ ಅಂತ ಅರ್ಥ ಆಗೋದಿಲ್ಲ, ನಾನು ಅವರಂತೆ ಅಂತ ಭಾವಿಸ್ಕೊಂಡು ಬಿಡ್ತಾರೆ ಜನ. ಈಗ ಹೇಗೆ ನೀವು ಎಲ್ಲರೂ ನಮಗೆ ಒಂದು ದಿನ ನಾವು ಹುಟ್ಟಿದ್ದೇವೆ, ನಾವು ಬೆಳೀತೇವೆ, ಹಾಗೆ ನಾವು ಒಂದು ದಿನ ಈ ದೇಹವನ್ನು ತ್ಯಾಗ ಮಾಡಿ ಮುಂದೆ ಚಲಿಸುತ್ತೇವೆ. ಆತ್ಮ ದೇಹದಿಂದ ಇನ್ನೊಂದು ದೇಹಕ್ಕೆ ವರ್ಗಾವಣೆ ಆಗುತ್ತದೆ. ಆದರೆ ಕೃಷ್ಣನಿಗೆ ಆ ಥರ ವರ್ಗಾವಣೆ ಆಗುವುದಿಲ್ಲ. ಅವರು ನಮ್ಮ ಥರ ಕರ್ಮದಿಂದ ಪ್ರಭಾವಿತನಾಗಿ ದೇಹದ ವರ್ಗಾವಣೆ ಅವನಿಗೆ ಇಲ್ಲ. ಅವನು ನಿಮ್ಮ ಥರ ಅವನು ಈ ಭೂಮಿಗೆ ಕರ್ಮಗಳಿಂದ ಬರ್ತಾ ಇಲ್ಲ. ಅವನು ಯಾವುದೋ ಒಂದು ವಿಶೇಷವಾದ ಕೆಲಸವನ್ನು ಇಟ್ಟುಕೊಂಡು, ಒಂದು ಗುರಿಯನ್ನು ಇಟ್ಟುಕೊಂಡು ಬರ್ತಾನೆ. ನಾನಾ ಗುರಿಗಳಿರಬಹುದು, ಅದನ್ನು ಮುಗಿಸಿಕೊಂಡು ಸ್ವಇಚ್ಛೆಯಿಂದ ಅವನು ವಾಪಸ್ ಹೋಗ್ತಾನೆ. ಹಾಗಾಗಿ ಅವತಾರ ಅಂತ ಹೇಳ್ತಾರೆ. ಅವತಾರ ಅಂದರೆ ಅವತರತಿ ಇದು ಅವತಾರ. ಅವನು ಅವತರಿಸ್ತಾನಪ್ಪ, ಅವನಿಗೆ ಬೇಕಾದಾಗ ಅವನು ಬಂದು ಹಾಗೆ ಮತ್ತೆ ಅವನು ಹೋಗಿಬಿಡ್ತಾನೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ ಅಂತ ಹೇಳ್ತಾರೆ. ಏನಪ್ಪ ಹಾಗಂದ್ರೆ ಅಂತ ಹೇಳಿದ್ರೆ, ಕೃಷ್ಣ ಮೇಲ್ಗಡೆಯಿಂದ ಅವನು ಬಂದುಬಿಟ್ಟಿದ್ದಾನೆ ಕೆಳಗೆ. ವೈಕುಂಠ ಲೋಕದಿಂದ ಕೃಷ್ಣ ಬಂದಿದ್ದಾನೆ ಅಂತ ಹೇಳಿದ್ರೆ ವೈಕುಂಠ ಲೋಕಗಳು ಖಾಲಿ ಇವೆ ಅಂತ ಅಲ್ಲ. ಕೃಷ್ಣ ಇದ್ದವನು ನಾನಾ ಸ್ವರೂಪಗಳನ್ನು ಏಕ ಸಮಯದಲ್ಲಿ ಮಾಡಬಹುದು, ಆದರೆ ಅವನು ಖಾಲಿ ಆಗೋದಿಲ್ಲ. ನಾವು ಇಲ್ಲಿ ಇರಬಹುದು ಅಥವಾ ನಾವು ಇನ್ನೊಂದು ಕಡೆ ಇರ್ಬೋದು. ಇವತ್ತು ನಾನು ಬೆಂಗಳೂರಿನಲ್ಲಿದ್ದೇನೆ, ನಾಳೆ ನಾನು ಮುಂಬೈನಲ್ಲಿರ್ಬೋದು, ನಾಡಿದ್ದು ನಾನು ಅಮೇರಿಕಾದಲ್ಲಿರ್ಬೋದು, ಎಲ್ಲಿ ಬೇಕಾದರೂ ಇರ್ಬೋದು. ಆದರೆ ಒಂದು ಕಡೆ ಮಾತ್ರ ಇರೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಕೃಷ್ಣ ಆ ಥರ ಅಲ್ಲ. ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ಒಂದು ಪೂರ್ಣದಿಂದ ಪೂರ್ಣವನ್ನು ತೆಗೆದರೂ ಕೂಡ ಅದು ಪೂರ್ಣವಾಗಿ ಉಳಿದುಕೊಳ್ಳುತ್ತದೆ. ಹಾಗಾಗಿ ಅವನು ಏಕಕಾಲದಲ್ಲಿ ನಾನಾ ಕೆಲಸಗಳನ್ನು ಮಾಡಬಹುದು. ಅವನ ಒಂದು ಜೀವನ ನಮ್ಮ ತರಹ ಅಲ್ಲ. ಇದು ಮೂಢರಿಗೆ ಅರ್ಥ ಆಗೋದಿಲ್ಲಪ್ಪ ಅಂತ ಕೃಷ್ಣ ಹೇಳ್ತಾನೆ. ಮೂಢೋಯಂ ನಾಭಿಜಾನಾತಿ, ಅರ್ಥ ಆಗೋದಿಲ್ಲಪ್ಪ ನನಗೆ, ನನ್ನ ಜೀವನ ಬೇರೆಯವರಿಗೆ ಅರ್ಥ ಆಗೋದಿಲ್ಲ ಅಂತ ಕೃಷ್ಣ ಹೇಳ್ತಾನೆ. ಮಾಯಾಜವನಿಕಾಚ್ಛನ್ನಂ ಅಂತ ಒಂದು ಬರುತ್ತೆ. ಅಜ್ಞಾದೋಕ್ಷಮವ್ಯಯಂ ಅಂತ ಹೇಳಿದ್ರೆ ಒಂದು ಮಾಯೆಯ ಜವನಿಕೆ ಇದೆ. ಜವನಿಕೆ ಅಂತ ಹೇಳಿದ್ರೆ ಕರ್ಟನ್. ಈಗ ಹೇಗೆ ನಾವು ಬೇಸಿಗೆಗಾಲದಲ್ಲಿ ಕರ್ಟನ್ ಅಂತ ಹಾಕ್ಕೊಳ್ತೀವಲ್ವ, ಆ ಥರದ್ದು ಇದು ಟ್ರಾನ್ಸ್ಪರೆಂಟ್ ಅಂತ ಹೇಳಿದ್ರೆ ನಮ್ಮ ಕಣ್ಣಿಗೆ ಕಾಣಿಸದೇ ಇರುವಂತಹ ಒಂದು ಜವನಿಕೆ ಆಗಿದೆಯಪ್ಪ ಕೃಷ್ಣನಿಗೆ ಹಾಗೂ ನಮಗೆ. ಯಾವ ತರಹದ ಒಂದು ಜವನಿಕೆ ಅದು ಅಂತ ಹೇಳಿದ್ರೆ, ಅಜ್ಞಾನಿಗಳಿಗೆ, ಮೂಢರಿಗೆ ಕೃಷ್ಣನನ್ನು ತೋರಿಸುವುದಿಲ್ಲ. ಅದು ಕೃಷ್ಣ ಇದ್ರೂ ಕೃಷ್ಣ ನಮಗೆ ಕಾಣೋದಿಲ್ಲ. ಆ ತರಹದ ಒಂದು ಜವನಿಕೆ ಇದೆ. ಅದನ್ನು ನಾವು ತೆಗಿಬೇಕು ಅಂತ ಹೇಳಿದ್ರೆ ಭಕ್ತಿಯನ್ನು ಮಾಡಬೇಕಾಗುತ್ತೆ, ನಾವು ದೇವರ ಸೇವೆಯನ್ನು ಮಾಡಬೇಕಾಗುತ್ತೆ. ಆಗ ದೇವರೇ ನಮಗೆ ಪ್ರಕಟಗೊಳ್ಳುತ್ತಾನೆ, ನಮ್ಮ ಹೃದಯದಲ್ಲಿ ಪ್ರಕಟಗೊಳ್ಳುತ್ತಾನೆ ದೇವರು. ಅಲ್ಲಿಯೇ ತನಕ ಮೂಢರಿಗೆ ಅರ್ಥ ಆಗೋದಿಲ್ಲ ಅಂತ ಕೃಷ್ಣ ಇದ್ದವನಲ್ಲಿ ಹೇಳ್ತಾ ಇದ್ದಾನೆ. ಅದು ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ನಾವು ನಮ್ಮಂತೆಯೇ ಒಬ್ಬನಪ್ಪ ಕೃಷ್ಣ ಅಂತ ತಪ್ಪು ಭಾವಿಸಿಬಿಡ್ತೇವೆ. ಮುಂದಿನ ಶ್ಲೋಕ. ವೇದಾಹಂ ಸಮತೀತಾನಿ ವರ್ತಮಾನಾನಿ ಚಾರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂ ತು ವೇದ ನ ಕಶ್ಚನ. ಅರ್ಜುನ,
ದೇವೋತ್ತಮ ಪರಮಪುರುಷನಾಗಿ ನಾನು ಹಿಂದೆ ಆದದ್ದನ್ನು, ಈಗ ಆಗುತ್ತಿರುವುದನ್ನು, ಇನ್ನು ಮುಂದೆ ಬರುವುದನ್ನೂ ಬಲ್ಲೆ. ನಾನು ಎಲ್ಲ ಜೀವಿಗಳನ್ನೂ ಬಲ್ಲೆ, ಆದರೆ ನನ್ನನ್ನು ಬಲ್ಲವರು ಯಾರೂ ಇಲ್ಲ. ನೋಡಿ, ಇದು ನಮಗೆ ಹಾಗೂ ಭಗವಂತನಿಗಿರುವ ವ್ಯತ್ಯಾಸ. ನಾವು ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಡಬಹುದು ಅಲ್ವಾ, ನಮ್ಮನ್ನು ನಾವು ಬಲ್ಲಬಹುದು. ಆದರೆ ಇನ್ನೊಬ್ಬರನ್ನು ನಾವು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ಈ ಜೀವನದಲ್ಲಿ ಸಾಧ್ಯ ಇಲ್ಲ. ನಮ್ಮ ಎದುರುಗಡೆ ವ್ಯಕ್ತಿ ಹೇಗಿದ್ದಾನೆ, ಅವನ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ಅವನ ಹಿಂದೆ ಏನಾಗಿದೆ, ಮುಂದೆ ಏನಾಗ್ತಾ ಇದೆ, ಪರಿಪೂರ್ಣವಾಗಿ ನಮಗೆ ಸಾಧ್ಯ ಇರುವುದಿಲ್ಲ. ನಮ್ಮ ಜೀವನವನ್ನೇ ತೆಗೆದುಕೊಳ್ಳಿ. ನಮ್ಮ ಜೀವನದಲ್ಲಿ 10 ವರ್ಷದ ಹಿಂದೆ ಏನಾಗಿದೆ ಅಂತ ಹೇಳಿಕೊಂಡು ನಮಗೆ ನೆನಪಿರೋದಿಲ್ಲ. ಇವತ್ತಿನ ದಿನ ಈ ಕ್ಷಣದಲ್ಲಿ ಏನು ನಡೀತಾ ಇತ್ತು, ಒಂದು ವಾರದ ಹಿಂದೆ ಏನು ನಡೀತಾ ಇತ್ತು, ನಮಗೆ ಕರೆಕ್ಟಾಗಿ ಅದು ನೆನಪಿರಬೇಕು ಅಂತ ಹೇಳಿದ್ರೆ ಅದು ಅಸಾಧ್ಯನಪ್ಪ ಅಲ್ವಾ. ಕೃಷ್ಣ ಹೇಳ್ತಾನೆ, ಮತ್ತಃ ಸ್ಮೃತಿ ಜ್ಞಾನ ಅಪೋಹನಂ ಚ. ನನ್ನಿಂದನೇ ಬಂದ್ಬಿಡುತ್ತೆ ನಿನಗೆ. ಸ್ಮೃತಿ ಬೇಕು, ಜ್ಞಾನ ಬೇಕು, ಅಪೋಹನ ಮರೆತು ಹೋಗುವ ಶಕ್ತಿ. ನಮಗೆ ಕೆಲವೊಂದು ವಿಷಯಗಳು ಮರೆತು ಹೋಗುವುದೇ ಒಳ್ಳೆಯದು. ಈಗ ಪುನರ್ಜನ್ಮವನ್ನು ನಾವು ತೆಗೆದುಕೊಂಡರೆ, ನಮ್ಮ ಹಿಂದಿನ ಜನ್ಮದಲ್ಲಿ ನಾವು ಏನೇನು ಮಾಡಿದ್ವಿ, ನಮ್ಮ ಬಂಧು ಬಳಗ ಹೇಗಿತ್ತು, ನಮ್ಮ ಜೀವನ ಹೇಗಿತ್ತು, ಅದು ನಮಗೆ ನೆನಪಿದ್ದರೆ ಈ ಜನ್ಮವನ್ನು ನಾವು ತುಂಬ ಖುಷಿಯಿಂದ ನಡೆಸುವುದಕ್ಕೆ ಕಷ್ಟವಾಗಿ ಬಿಡಬಹುದು. ಹಾಗಾಗಿ ಕೆಲವೊಂದು ವಿಷಯಗಳು ಮರೆತು ಹೋಗುವುದೇ ಸೂಕ್ತ ಆಗುತ್ತೆ. ಆದರೆ ಕೃಷ್ಣ ಹೇಳ್ತಾನೆ, ನಿನಗೆ ನೆನಪಿಲ್ಲದೆ ಇರಬಹುದಪ್ಪ, ಆದರೆ ನನಗೆ ಅವೆಲ್ಲ ನೆನಪಿರುತ್ತೆ. ನನಗೆ ಹಿಂದೆ ಆಗೋದು ಗೊತ್ತು, ಮುಂದೆ ಆಗುವುದು ಗೊತ್ತು, ಈಗ ಆಗುತ್ತಿರುವುದು ಕೂಡ ಗೊತ್ತು. ನನಗೆ ಎಲ್ಲದೂ ಗೊತ್ತಿದೆ. ಆಗಿದ್ದು, ಆಗುವುದು, ಆಗ್ತಾ ಇರುವುದು ಎಲ್ಲ ವಿಷಯಗಳನ್ನು ನಾನು ಬಲ್ಲೆ. ನಾನೊಬ್ಬನದ್ದು ಮಾತ್ರ ಅಲ್ಲ, ಎಲ್ಲ ಜೀವರಾಶಿಗಳನ್ನು ನಾನು ಬಲ್ಲೆನಪ್ಪ ಅಂತ ಕೃಷ್ಣ ಹೇಳ್ತಾನೆ. ಇದನ್ನು ನಾವು ನಮ್ಮ ಸಂಕುಚಿತವಾದ ಒಂದು ಬುದ್ಧಿಶಕ್ತಿಯಿಂದ ಅರ್ಥ ಮಾಡಿಕೊಳ್ಳೋದು ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ನಾವು ಆಚಾರ್ಯ ರೂಪೇಣ, ಶಾಸ್ತ್ರ ರೂಪೇಣ ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡಬೇಕು. ಹೀಗೆ ಹೇಳ್ತಾ ಇವತ್ತಿನ ಒಂದು ಅಧ್ಯಯನವನ್ನು ಮುಗಿಸೋಣ. ಹರೇ ಕೃಷ್ಣ.